ಎದಕ್ಕೆ ಕರಿತಿರ್ತಾರೆ ಪೋಸ್ಟ್ FDC SDC ಕ್ಲಾಸ್ 1 ಕ್ಲಾಸ್ 2 ಅಥವಾ ನಾವು ಇವತ್ತು ಪ್ರೊಫೆಷನಲ್ ಅಂತ ಕರ್ಕೊಳ್ತೀವಿ ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೊಂದು ಡಿಪಾರ್ಟ್ಮೆಂಟ್ ಇರ್ಬೋದು ಕರ್ನಾಟಕ ಸ್ಟೇಟ್ ಸಂಬಂಧಿಸಿದಂಥ ಎಲ್ಲ ಸರ್ಕಾರಿ 37 ಸರ್ಕಾರಿ ಇಲಾಖೆಗಳನ್ನ ಅದರ ಮೂಲಕ ತುಂಬುವುದರಿಂದಾಗೆ ಅಲ್ಲಿ ಅವ್ಯವಹಾರ ಅಂತ ಹೇಳ್ತಿರು. ಅಲ್ಲಿ ಅದರ ಸದಸ್ಯರಾದವರು ಡೈರೆಕ್ಟರ್ಸ್ ಆದವರು ಅವರು ಅವರ ಅಧ್ಯಕ್ಷರು ದುಡ್ಡು ಕೊಟ್ಟು ಹಾಕ್ತಾರೆ ಅನ್ನೋದು ಸುದ್ದಿಗಳಿದ್ದಾವೆ. ಹೀಗಾಗಿ ಈ KPSC ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಕೇವಲ ದುಡ್ಡು ಹಿಡಿಯೋರು ಗಂಟು ಮಾಡೋರು ಕಳ್ಳರ ಸಾಧ್ಯಪ ಇದು. ಈ ಮಾತು ನೋವಿನಿಂದ ಹೇಳಬೇಕಾದ್ರೆ ನಮ್ಮ ಸಂಸ್ಥೆ ಬಗ್ಗೆ ನಾವು ಟೀಕೆ ಮಾಡುವಂಥ ಪ್ರಸಂಗ ಬಂದಿರುತ್ತೆ. ಯಾವ ಒಂದು ವರ್ಷ ಆದರೂ ಕಳೆದ ಅದು KPSC ಆರಂಭದಲ್ಲಿ ಏನು ನಮಗೆ ಗೊತ್ತಿಲ್ಲ, ಬಟ್ ನಂತರದಲ್ಲಿ ನಾವು ಇತ್ತೀಚೆಗೆ ಒಂದು 15-20 ವರ್ಷ 30 ವರ್ಷ ನೋಡ್ತಾ ಇದ್ದೀವಿ, ಸದಾ ಸುದ್ದಿಯಲ್ಲಿ ಇರ್ತದೆ. ಎದಕ್ಕೆ ಒಳ್ಳೆದಕ್ಕಲ್ಲ, ಯೋಗ್ಯರನ್ನ ಆಯ್ಕೆ ಮಾಡೋದಪ್ಪ ಇದು, ಒಳ್ಳೆ ಹುಡುಗರನ್ನ ವಿದ್ಯಾರ್ಥಿ ಹುಡುಗರನ್ನ ಆಯ್ಕೆ ಮಾಡಿ ಅವ್ರಿಗೆ ಭವಿಷ್ಯ ಕೊಟ್ಟದಪ್ಪ ನೌಕರಿ ಕೊಟ್ಟೋದಂತ ಇಲ್ಲ. ಎಲ್ಲ ಹುಡುಗರಿಗೆ ದುಡ್ಡು ತೊಗೊಂಡು ಹೋಗುವಂಥದ್ದು. ಇವನ್ ನೀವು ಲೆಕ್ಚರ್ ಪೋಸ್ಟ್ KPSC ತುಂಬ್ತಿದ್ರು ಅಲ್ಲೂ. ಹಿಂಗಾಗಿ ಇವತ್ತು ಯಾವುದೇ ಸರ್ಕಾರಿ ನೌಕರಿ ನಾವು ಪಡ್ಕೋಬೇಕಾಗಿದ್ರೆ 20, 30, 40, 50, 60 ಲಕ್ಷ. ಇತ್ತೀಚೆಗೆ ನೋಡ್ರಿ PSI ವಿಷಯದ ಹಾಡುಗಳಲ್ಲ, PSI ಕೇಸ್ ದೊಡ್ಡ ರಂಪಾಟ ಆಗಿಬಿಟ್ಟು ಈ KPSC ಏನಪ್ಪ ಅಂತಂದ್ರೆ ಅದರಿಂದ ಮೂಲ ತಾಯಿ ಭ್ರಷ್ಟಾಚಾರಕ್ಕೆ. ಹೀಗಾಗಿ ಬೇರೆ ಸಂಸ್ಥೆಗಳಿಗೆ ಕೊಟ್ಟರು ಸಹಿತ ಅಲ್ಲೂ ಸಹಿತ ಭ್ರಷ್ಟರ ಹೋಗಿ ಸೇರಿರ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟು ನೀವು ಸ್ವತಃ ಮಾಡ್ಕೊಳ್ರಪ್ಪ ನೀವು ಅಂತೇಳಿ ಅದು ಅದೇ ಪರಿಸ್ಥಿತಿ. ಅದಕ್ಕಾಗಿ ಹೋಟಾ ಕಮಿಷನ್ ಕೊಟ್ಟಂಥ ಸಜೆಷನ್ ಪ್ರಕಾರ ಇಲ್ಲಿ ಮೊದಲು ಸಿಬ್ಬಂದಿನೆಲ್ಲ ಕಿತ್ತಾಕಬೇಕು. ಅವರು ಇವತ್ತಿನ ಅವಘಡಗಳಿಗೆ ಅಲ್ಲಿ ಸಿಬ್ಬಂದಿನ ಕಾರಣ. ಅವ್ರು ಮೈಗೊಂಡು ಬಿಟ್ಟಿದ್ದಾರೆ ರೀ. ಅವರು ಯಾವ ಅಧಿಕಾರ ಬಂದು ನಮ್ಮನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ಮೇನ್ ಸರ್ಜರಿ ಅನ್ನೋದು ದೊಡ್ಡ ಸಾಧ್ಯ ಮತ್ತೇನದು ನೋಡಿ, ಅದು ಮಾಡಿ ಹೋಗೋದು ಬಿಡ್ಬೇಕು ಅವ್ರನ್ನ. ಅಂದಾಗ ಮಾತ್ರ ಹೊಸ ಅಲೆ ಹುಡುಗರು ಬರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಇಂಥ ಪಾಪ ನೋಡ್ರಿ, ನೆಕ್ಸ್ಟ್ಗೆ ಯಾರು ಕಾರಣ, ಎಜುಕೇಟೆಡ್ ಇದ್ದವ್ರದ್ರಲ್ಲ ಮತ್ತಿಗೆ ಯಾರು ಕಾರಣ, ಈ ನಿರುದ್ಯೋಗಕ್ಕೆ ಯಾರು ಕಾರಣ, ಈ ಕೆಲವೇ ಜನರನ್ನ ಏನಪ್ಪ ದುಡ್ಡಿದ್ದಂಥವ್ರು ಮಾತ್ರ ಸೆಲೆಕ್ಷನ್ ಮಾಡೋದ್ರಿಂದಾಗೆ ಪಾಪ ಉಳಿದ ಜನ ಏನು ವಿಚಾರ ಮಾಡಬೇಕಾಗ್ಯದ. ಇದರಿಂದ ರೋಷ ಕೆಲವೊಂದು ಜನ ಪಾಪ ಆ ಒಂದು ತಪ್ಪು ಹೆಚ್ಚಿಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಎಷ್ಟೋ ಸಲ ನಾವು ನಮ್ಮ ಸಮಯದಲ್ಲೂ ಸಹಿತ ಇದ್ರ ಬಗ್ಗೆ ಎಷ್ಟು ರೋಷ ಇತ್ತಪ್ಪ ಅಂತಂದರೆ ಅದನ್ನು ನಾವು ಶಬ್ದಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಾವು ಮೋಸ ಆಗಿದ್ದೆ ನೆನಪಿಸ್ಕೊಂಡಾಗ ಏನಪ್ಪ ಇದು ಅಂತೇಳಿ. UPSC ಭಾಳ ಭರವಸೆ ಇತ್ತು. ಇತ್ತೀಚಿನ ದಿನದಲ್ಲಿ ಎಲ್ಲೂ ಏನೋ ಗದ್ದಲಿಸಿ ನಮ್ಮ ಮೋದಿ ಅವ್ರ ಬಗ್ಗೆ ಏನೋ ಗದ್ದಲಿಸಿದ್ರಲ್ಲ, ಹೊರಗಿನ ಅವ್ರ ಎಕ್ಸ್ಪೀರಿಯನ್ಸ್ ಅದವ್ರನ್ನ ಅವ್ರನ್ನ ತಂದು ಹಾಕುವಂಥದ್ದು ಕಡ್ಡವ್ರ